ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕೈಗೊಂಡ ಶಿಸ್ತು ಕ್ರಮಕ್ಕೆ ಆಕ್ರೋಶ ಭುಗಿಲೆದಿದೆ. ಅಬ್ದುಲ್ ಜಬ್ಬಾರ್ ಮತ್ತು ನಾಸಿರ್ ಅಹಮದ್ ಇವರ ಪರವಾಗಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಅಖಾಡಕ್ಕೆ ಇಳಿದಿದ್ರು ನೆನೆ. ಆದರೆ ಈ ದಾವಣಗೆರೆ ದಕ್ಷಿಣ ದಂಗಲ್ ಮುಸ್ಲಿಂ ಸಮುದಾಯದಲ್ಲೇ ಒಡಕನ್ನ ಮೂಡಿಸಿರೋ ಹಾಗೆ ಕಾಣಿಸ್ತಾ ಇದೆ. ಅದು ಹೇಗೆ ಅನ್ನೋದನ್ನ ವಿವರಿಸುತ್ತೆ ಈ ಸ್ಟೋರಿ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಪರ್ವಕ್ಕೆ ಮುಸ್ಲಿಂ ಧರ್ಮಗುರುಗಳು ಕೆಂಡ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮುಗಿದು ಒಂದು ವಾರ ಕಳೆದಿದೆ. ಎಷ್ಟಾದರೂ ಬೈ ಎಲೆಕ್ಷನ್ನಲ್ಲಿ ನಡೆದಂಥ ಷಡ್ಯಂತ್ರದ ಕಿಚ್ಚು ಇನ್ನೂ ಕೂಡ ದಗದಗಿಸ್ತಾ ಇದೆ. ಒಬ್ಬೊಬ್ಬರೇ ಅಲ್ಪಸಂಖ್ಯಾತರ ತಲೆದಂಡ ಆಗ್ತಾ ಇದೆ. ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಮುಸ್ಲಿಂ ನಾಯಕರನ್ನ ಪಕ್ಷದಿಂದಲೇ ಕಿತ್ತುಸಿಯಲಾಗ್ತಾ ಇದೆ. ಇದು ಮುಸ್ಲಿಂ ಧರ್ಮಗುರುಗಳನ್ನ ಕೆಲಾಸ್ಮಿ ಪ್ರಶ್ನೆ ಮಾಡಿದ್ದಾರೆ. पार्टी ये समझती है कि उनका कोई लीडर पार्टी के खिलाफ कुछ काम किया है, तो पार्टी का उसूल क्या है? उसूल ये है कि जिसने खिलाफ किया है उसे शोकास नोटिस दी जाए, उसको सफाई का मौका दिया जाए, उसकी बात सुनी जाए। अगर वो वाकई गलत किया है तो उस पर कार्रवाई की जाए। लेकिन कांग्रेस ने यहाँ शो कॉज नोटिस किसी को इशू नहीं किया, डायरेक्टली अटैक करना शुरू कर दिया। पहले अब्दुल जब्बार साहब को प्रेशर बनाया, उन्होंने रिजाइन किया, ओहदे से रिजाइन किया। नसीर अहमद साहब को उन्होंने टर्मिनेट किया। अब अब्दुल जब्बार साहब को प्राइमरी मेंबरशिप ऑफ कांग्रेस से उन्होंने टर्मिनेट किया है। हमारा सवाल ये है कि तुम पार्टी उसूल के खिलाफ जाके जो एक्शंस ले रही है ये बिल्कुल गलत है। ಮುಸ್ಲಿಂ ಧರ್ಮಗುರುಗಳಲ್ಲಿ ಮೂಡಿತ ಒಡಕು, ಸುದ್ದಿಗೋಷ್ಠಿಯಿಂದ ದೂರ ಉಳಿದ ಧರ್ಮಗುರುಗಳು. ಮುಸ್ಲಿಂ ಸಮುದಾಯದ ಮುಖಂಡರು ನಜೀರ್ ಜಬ್ಬಾರ್ ಪರ ಅಖಾಡಕ್ಕೇನು ಇಳಿದಿದ್ರು. ಆದರೆ ವಿಷಯ ಅದಲ್ಲ. ಇದಕ್ಕೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ 13 ಮುಸ್ಲಿಂ ಧರ್ಮಗುರುಗಳು ಭಾಗಿಯಾಗಬೇಕಿತ್ತು. ಆದರೆ ಕೇವಲ 4 ಮುಖಂಡರು ಮಾತ್ರ ಹಾಜರಾಗಿದ್ರು. ಉಳಿದ 9 ಮೌಲ್ವಿಗಳು ಸುದ್ದಿಗೋಷ್ಠಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ತಮ್ಮದೇ ಸಮುದಾಯದ ನಾಯಕರು ನಮ್ಮ ಪರ ಮಾತನಾಡಲು ಯಾಕೆ ಬರಲಿಲ್ಲ ಅಂತ ಅಬ್ದುಲ್ ಜಬ್ಬಾರ್ ಹಾಗೂ ನಜೀರ್ ಅಹಮದ್ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಮುಸ್ಲಿಂ ನಾಯಕರ ನಡುವಿನ ಸಮರ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು, ಮುಖಂಡರು, ಕಾರ್ಯಕರ್ತರಲ್ಲಿ ಒಡಕು ಮೂಡಿಸ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕೈಗೊಂಡ ಶಿಸ್ತು ಕ್ರಮಕ್ಕೆ ಆಕ್ರೋಶ ಭುಗಿಲೆದಿದೆ. ಅಬ್ದುಲ್ ಜಬ್ಬಾರ್ ಮತ್ತು ನಾಸಿರ್ ಅಹಮದ್ ಇವರ ಪರವಾಗಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಅಖಾಡಕ್ಕೆ ಇಳಿದಿದ್ರು ನೆನೆ. ಆದರೆ ಈ ದಾವಣಗೆರೆ ದಕ್ಷಿಣ ದಂಗಲ್ ಮುಸ್ಲಿಂ ಸಮುದಾಯದಲ್ಲೇ ಒಡಕನ್ನ ಮೂಡಿಸಿರೋ ಹಾಗೆ ಕಾಣಿಸ್ತಾ ಇದೆ. ಅದು ಹೇಗೆ ಅನ್ನೋದನ್ನ ವಿವರಿಸುತ್ತೆ ಈ ಸ್ಟೋರಿ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಪರ್ವಕ್ಕೆ ಮುಸ್ಲಿಂ ಧರ್ಮಗುರುಗಳು ಕೆಂಡ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮುಗಿದು ಒಂದು ವಾರ ಕಳೆದಿದೆ. ಎಷ್ಟಾದರೂ ಬೈ ಎಲೆಕ್ಷನ್ನಲ್ಲಿ ನಡೆದಂಥ ಷಡ್ಯಂತ್ರದ ಕಿಚ್ಚು ಇನ್ನೂ ಕೂಡ ದಗದಗಿಸ್ತಾ ಇದೆ. ಒಬ್ಬೊಬ್ಬರೇ ಅಲ್ಪಸಂಖ್ಯಾತರ ತಲೆದಂಡ ಆಗ್ತಾ ಇದೆ. ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಮುಸ್ಲಿಂ ನಾಯಕರನ್ನ ಪಕ್ಷದಿಂದಲೇ ಕಿತ್ತುಸಿಯಲಾಗ್ತಾ ಇದೆ. ಇದು ಮುಸ್ಲಿಂ ಧರ್ಮಗುರುಗಳನ್ನ ತಾರೆ. पार्टी ये समझती है कि उनका कोई लीडर पार्टी के खिलाफ कुछ काम किया है, तो पार्टी का उसूल क्या है? उसूल ये है कि जिसने खिलाफ किया है उसे शोकास नोटिस दी जाए, उसको सफाई का मौका दिया जाए, उसकी बात सुनी जाए। अगर वो वाकई गलत किया है तो उस पर कार्रवाई की जाए। लेकिन कांग्रेस ने यहाँ शो कॉज नोटिस किसी को इशू नहीं किया, डायरेक्टली अटैक करना शुरू कर दिया। पहले अब्दुल जब्बार साहब को प्रेशर बनाया, उन्होंने रिजाइन किया, ओहदे से रिजाइन किया। नसीर अहमद साहब को उन्होंने टर्मिनेट किया। अब अब्दुल जब्बार साहब को प्राइमरी मेंबरशिप ऑफ कांग्रेस से उन्होंने टर्मिनेट किया है।
हमारा सवाल ये है कि तुम पार्टी उसूल के खिलाफ जाके जो एक्शंस ले रही है ये बिल्कुल गलत है। ಮುಸ್ಲಿಂ ಧರ್ಮಗುರುಗಳಲ್ಲಿ ಮೂಡಿತ ಒಡಕು, ಸುದ್ದಿಗೋಷ್ಠಿಯಿಂದ ದೂರ ಉಳಿದ ಧರ್ಮಗುರುಗಳು. ಮುಸ್ಲಿಂ ಸಮುದಾಯದ ಮುಖಂಡರು ನಜೀರ್ ಜಬ್ಬಾರ್ ಪರ ಅಖಾಡಕ್ಕೇನು ಇಳಿದಿದ್ರು. ಆದರೆ ವಿಷಯ ಅದಲ್ಲ. ಇದಕ್ಕೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ 13 ಮುಸ್ಲಿಂ ಧರ್ಮಗುರುಗಳು ಭಾಗಿಯಾಗಬೇಕಿತ್ತು. ಆದರೆ ಕೇವಲ 4 ಮುಖಂಡರು ಮಾತ್ರ ಹಾಜರಾಗಿದ್ರು. ಉಳಿದ 9 ಮೌಲ್ವಿಗಳು ಸುದ್ದಿಗೋಷ್ಠಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ತಮ್ಮದೇ ಸಮುದಾಯದ ನಾಯಕರು ನಮ್ಮ ಪರ ಮಾತನಾಡಲು ಯಾಕೆ ಬರಲಿಲ್ಲ ಅಂತ ಅಬ್ದುಲ್ ಜಬ್ಬಾರ್ ಹಾಗೂ ನಜೀರ್ ಅಹಮದ್ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಮುಸ್ಲಿಂ ನಾಯಕರ ನಡುವಿನ ಸಮರ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು, ಮುಖಂಡರು, ಕಾರ್ಯಕರ್ತರಲ್ಲಿ ಒಡಕು ಮೂಡಿಸ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕೈಗೊಂಡ ಶಿಸ್ತು ಕ್ರಮಕ್ಕೆ ಆಕ್ರೋಶ ಭುಗಿಲೆದಿದೆ. ಅಬ್ದುಲ್ ಜಬ್ಬಾರ್ ಮತ್ತು ನಾಸಿರ್ ಅಹಮದ್ ಇವರ ಪರವಾಗಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಅಖಾಡಕ್ಕಿಳಿದಿದ್ರು ನೆನೆ. ಆದರೆ ಈ ದಾವಣಗೆರೆ ದಕ್ಷಿಣ ದಂಗಲ್ ಮುಸ್ಲಿಂ ಸಮುದಾಯದಲ್ಲೇ ಒಡಕನ್ನ ಮೂಡಿಸಿರೋ ಹಾಗೆ ಕಾಣಿಸ್ತಾ ಇದೆ. ಅದು ಹೇಗೆ ಅನ್ನೋದನ್ನ ವಿವರಿಸುತ್ತೆ ಈ ಸ್ಟೋರಿ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಪರ್ವಕ್ಕೆ ಮುಸ್ಲಿಂ ಧರ್ಮಗುರುಗಳು ಕೆಂಡ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮುಗಿದು 1 ವಾರ ಕಳೆದಿದೆ. ಎಷ್ಟಾದರೂ ಬೈ ಎಲೆಕ್ಷನ್ನಲ್ಲಿ ನಡೆದಂಥ ಷಡ್ಯಂತ್ರದ ಕಿಚ್ಚು ಇನ್ನೂ ಕೂಡ ದಗದಗಿಸ್ತಾ ಇದೆ. ಒಬ್ಬೊಬ್ಬರೇ ಅಲ್ಪಸಂಖ್ಯಾತರ ತಲೆದಂಡ ಆಗ್ತಾ ಇದೆ. ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ಮುಸ್ಲಿಂ ನಾಯಕರನ್ನ ಪಕ್ಷದಿಂದಲೇ ಕಿತ್ತುಸಿಯಲಾಗ್ತಾ ಇದೆ. ಇದು ಮುಸ್ಲಿಂ ಧರ್ಮಗುರುಗಳನ್ನ ಕೆರಳಿಸಿ ಬಿಟ್ಟಿದೆ. पार्टी ये समझती है कि उनका कोई लीडर पार्टी के खिलाफ कुछ काम किया है तो पार्टी का उसूल क्या है? उसूल ये है कि जिसने खिलाफ किया है उसे शोकाज नोटिस दी जाए, उसको सफाई का मौका दिया जाए, उसकी बात सुनी जाए। अगर वो वाकई गलत किया है तो उस पर कार्रवाई की जाए। लेकिन कांग्रेस ने यहाँ शो कॉज नोटिस किसी को इशू नहीं किया, डायरेक्टली अटैक करना शुरू कर दिया। पहले अब्दुल जब्बार साहब को प्रेशर बनाया, उन्होंने रिजाइन किया, ओहदे से रिजाइन किया। नसीर अहमद साहब को उन्होंने टर्मिनेट किया। अब अब्दुल जब्बार साहब को प्राइमरी मेंबरशिप ऑफ कांग्रेस में उन्होंने टर्मिनेट किया है। हमारा सवाल ये है कि तुम पार्टी उसूल के खिलाफ जाके जो एक्शंस ले रही है ये बिल्कुल गलत है। ಮುಸ್ಲಿಂ ಧರ್ಮಗುರುಗಳಲ್ಲಿ ಮೂಡಿತ ಒಡಕು, ಸುದ್ದಿಗೋಷ್ಠಿಯಿಂದ ದೂರ ಉಳಿದ ಧರ್ಮಗುರುಗಳು. ಮುಸ್ಲಿಂ ಸಮುದಾಯದ ಮುಖಂಡರು ನಜೀರ್ ಜಬ್ಬಾರ್ ಪರ ಅಖಾಡಕ್ಕೇನು ಇಳಿದಿದ್ರು. ಆದರೆ ವಿಷಯ ಅದಲ್ಲ. ಇದಕ್ಕೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ 13 ಮುಸ್ಲಿಂ ಧರ್ಮಗುರುಗಳು ಭಾಗಿಯಾಗಬೇಕಿತ್ತು. ಆದರೆ ಕೇವಲ 4 ಮುಖಂಡರು ಮಾತ್ರ ಹಾಜರಾಗಿದ್ರು. ಉಳಿದ 9 ಮೌಲ್ವಿಗಳು ಸುದ್ದಿಗೋಷ್ಠಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ತಮ್ಮದೇ ಸಮುದಾಯದ ನಾಯಕರು ನಮ್ಮ ಪರ ಮಾತನಾಡಲು ಯಾಕೆ ಬರಲಿಲ್ಲ ಅಂತ ಅಬ್ದುಲ್ ಜಬ್ಬಾರ್ ಹಾಗೂ ನಜೀರ್ ಅಹಮದ್ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಮುಸ್ಲಿಂ ನಾಯಕರ ನಡುವಿನ ಸಮರ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು, ಮುಖಂಡರು, ಕಾರ್ಯಕರ್ತರಲ್ಲಿ ಒಡಕು ಮೂಡಿಸ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.